ಶ್ರೀ ಗುರುಭ್ಯೋ ನಮಃ. ಕಳೆದ ಬಾರಿ ನಾವು ಯಾವ ನಕ್ಷತ್ರದಲ್ಲಿ ಪ್ರಯಾಣವನ್ನ ಮಾಡಿದರೆ ನಮಗೆ ಅತ್ಯಂತ ಶುಭವಾಗಿರುತ್ತದೆ ಎಂಬುದಾಗಿ ನೋಡಿದ್ವೋ, ಈ ದಿವಸ ಯಾವ ವಾರದಲ್ಲಿ ಯಾವ ದಿಕ್ಕಿಗೆ ಪ್ರಯಾಣವನ್ನ ಮಾಡಬಾರದು, ಇದರಿಂದ ಯಾವ ಯಾವ ವ್ಯಕ್ತಿಗಳು ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸಿದರು ಎಂಬುದಾಗಿಯೂ ಕೂಡ ನೋಡೋಣ. ನೋಡಿ, ಈ ಶನಿವಾರ ಮತ್ತೆ ಸೋಮವಾರ ಸಂದರ್ಭದಲ್ಲಿ ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಮಾಡಬಾರದಂತೆ. ಹಾಗೆ ಗುರುವಾರ ದಕ್ಷಿಣ ದಿಕ್ಕಿಗೂ, ರವಿವಾರ ಮತ್ತೆ ಶುಕ್ರವಾರಗಳಲ್ಲಿ ಪಶ್ಚಿಮ ದಿಕ್ಕಿಗೂ, ಮಂಗಳವಾರ ಬುಧವಾರ ಉತ್ತರ ದಿಕ್ಕಿಗೂ ಪ್ರಯಾಣವನ್ನ ಮಾಡಬಾರದು ಎಂಬುದಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಈ ಸಂದರ್ಭಗಳಲ್ಲಿ ಅನಿವಾರ್ಯತೆ ಬಂದಾಗ ನಾವು ಏನ್ ಮಾಡಬಹುದು? ಪೂರ್ವ ದಿಕ್ಕಿಗೆ ಏನಾದರೂ ಪ್ರಯಾಣವನ್ನು ಮಾಡ್ತಾ ಇದ್ರೆ ದೇವರಿಗೆ ಮೊಸರನ್ನ ನೈವೇದ್ಯವನ್ನ ಮಾಡಿ ಪ್ರಯಾಣವನ್ನು ಮಾಡಿ. ಹಾಗೆ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರೆ ಎಳ್ಳೆಣ್ಣೆ ಅಥವಾ ಎಳ್ಳನ್ನ ದಾನವನ್ನ ಮಾಡಿ ಪ್ರಯಾಣವನ್ನ ಮಾಡಿ. ಪಶ್ಚಿಮ ದಿಕ್ಕಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರೆ ಬೆಲ್ಲವನ್ನ ದೇವರಿಗೆ ನೈವೇದ್ಯವನ್ನ ಮಾಡಿ ಪ್ರಯಾಣವನ್ನ ಮಾಡುವಂಥದ್ದು. ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರೆ ದೇವರಿಗೆ ಹಾಲನ್ನ ನೈವೇದ್ಯವನ್ನ ಮಾಡಿ ಆ ಹಾಲನ್ನ ಪ್ರಯಾಣಿಸುವಂತವರು ಸೇರಿಸಿ ಹೋಗುವುದರಿಂದ ಶುಭ ಫಲ ಆಗುವಂಥದ್ದು. ಮಂಗಳವಾರ ದ್ವಿತೀಯ ತಿಥಿಯಲ್ಲಿ ಪ್ರಯಾಣವನ್ನ ಮಾಡಿದಂತಹ ಹರಿಶ್ಚಂದ್ರ ನಳಮಹಾರಾಜನಾಗಿ ಬಹಳ ಕಷ್ಟವನ್ನ ಪಟ್ಟಿದ್ದ. ತೃತೀಯ ಶುಕ್ರವಾರ ದಿವಸ ಪ್ರಯಾಣವನ್ನ ಮಾಡಿದಂತಹ ಅಂಧಕಾಸುರ ಪರಮೇಶ್ವರನಿಂದ ಕೊಲ್ಲಲ್ಪಟ್ಟಿದ್ದ. ಚತುರ್ಥಿಯ ಮಂಗಳವಾರ ಪ್ರಯಾಣವನ್ನ ಮಾಡಿದಂತಹ ರಾಮಚಂದ್ರ ಪ್ರಭು ಅಡವಿಯಲ್ಲಿ ಸೀತೆಯನ್ನ ಕಳೆದುಕೊಂಡು ಬಹಳ ದುಃಖವನ್ನ ಪಟ್ಟ. ಪಂಚಮಿಯ ಗುರುವಾರ ಪ್ರಯಾಣವನ್ನ ಮಾಡಿದಂತಹ ಅರ್ಜುನ ಬಹಳ ಕಷ್ಟವನ್ನ ಪಟ್ಟ. ಹೀಗೆ ಷಷ್ಠಿಯ ಶನಿವಾರ ರಾವಣಾಸುರನು ಪ್ರಯಾಣವನ್ನ ಮಾಡಿ ರಾಮನಿಂದ ಮರಣವನ್ನ ಹೊಂದಿದ. ಅಷ್ಟಮಿಯ ಶುಕ್ರವಾರ ಧರ್ಮರಾಜನು ಪ್ರಯಾಣವನ್ನ ಮಾಡಿ ಅಡವಿಯಲ್ಲಿ ಬಹಳ ಶ್ರಮವನ್ನ ಪಟ್ಟ. ಹಾಗೆ ನವಮಿಯ ತಿಥಿಯ ದಿವಸ ಬಾಣಾಸುರನು ಪ್ರಯಾಣವನ್ನ ಮಾಡಿ ಪ್ರಾಣವನ್ನ ಬಿಟ್ಟ. ಯಾರೇ ಆಗಿರಲಿ ನವಮಿ ತಿಥಿಯಲ್ಲಿ ಪ್ರವಾಸವನ್ನ ಮಾಡುವಂಥದ್ದೇ ಆಗಿರಲಿ ಹಾಗೆ ಬರುವಂಥದ್ದೇ ಆಗಿರಲಿ ಮಾಡಬಾರದಂತೆ.